ನಮಸ್ಕಾರ ರೈತ ಬಾಂಧವರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತು ದಿನಾಂಕ 9/3/2026 ಸೋಮವಾರ ಗುಂಟೂರು ಮಾರ್ಕೆಟ್ ರೇಟು ನೋಡ್ಕೊಂತ ಹೋಗೋಣ. ಡಿಟೇಲಾಗಿ ವೀಡಿಯೋನು ಪೂರ್ತಿಯಾಗಿ ನೋಡಿ, ಡಿಟೇಲಾಗಿ ನೋಡ್ಕೊಂತ ಹೋಗೋಣ. ಇವತ್ತು ಗುಂಟೂರು ಮಾರ್ಕೆಟ್ನಾಗ ಟೋಟಲ್ಲು 1,70,000 ಚೀಲಗಳು ಬಂದವ. ಅದೇ ಇಂಡಿಯನ್ ಮಾರ್ಕೆಟ್ 6ನೇ ತಾರೀಕಿಗೆ ಎಷ್ಟು ಬಂದಿದ್ವಪ್ಪ ಅಂದ್ರೆ 70,000 ಚೀಲಗಳು ಬಂದಿದ್ವು. ವ್ಯತ್ಯಾಸ ಸುಮಾರು 1,00,000 ಚೀಲ ಜಾಸ್ತಿ ಆಗ್ಯಾವ ಇಂಡಿಯನ್ ಮಾರ್ಕೆಟಿಗೆ ಇವತ್ತಿನ ಮಾರ್ಕೆಟಿಗೆ. ನೆಕ್ಸ್ಟ್ ಒಂದಾದ್ಮೇಲೆ ಒಂದು ಬೆಳೆಗಳ ರೇಟ್ ನೋಡ್ಕೊಂತ ಹೋಗೋಣ. ವೀಡಿಯೋ ಪೂರ್ತಿಯಾಗಿ ನೋಡಿ. ಫಸ್ಟ್ ಕಾಯಿ ಯಾವುದಪ್ಪ ಅಂದರೆ ತೇಜ ಮಾಮೂಲು ಇಂಡಿಯನ್ ಮಾರ್ಕೆಟ್ ರೇಟು 17,500ರಿಂದ 19,000 ತಗನಲ್ಲಿ ನಡೆದಿತ್ತು. ಇವತ್ತು ತೇಜ 17,500ರಿಂದ 19,000 ತಗನಲ್ಲಿ ನಡೆದೈತೆ. ಅದೇ ತೇಜದ ಡೀಲಕ್ಸು 19,200ರಿಂದ 19,500 ತನಕಲ್ಲಿ ನಡೆದದ ಇಂಡಿಯನ್ ಮಾರ್ಕೆಟು. ಅದೇ ಇವತ್ತು 19,400ರಿಂದ 19,700 ತನಕಲ್ಲಿ ನಡೆದ. ಎಷ್ಟು ಏರಿಕೆ ಕಂಡತ್ತಪ್ಪ ಅಂದರೆ ತೇಜ 200 ರೂಪಾಯಿ ಏರಿಕೆ ಕಂಡತ್ತೆ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ 2043 ಸಿಜಂಟ ಇಂಡಿಯನ್ ಮಾರ್ಕೆಟ್ ರೇಟು 25,000 31,000 ತನಕಲ್ಲಿ ನಡೆದಿತ್ತು. ಟಾಪು 31ವರೆ ನಡೆದಿತ್ತು ಇಂಡಿಯನ್ ಮಾರ್ಕೆಟ್ ರೇಟ. ಅದೇ ಇವತ್ತು 25,000ರಿಂದ 30,000 ತನಕಲ್ಲಿ ನಡೆದೈತೆ. ಟಾಪು 31,000 ರೂಪಾಯಿ ನಡೆದತ್ತ. ಈಗ ಎಷ್ಟು ಇಳಿಕೆ ಕಂಡತ್ತಪ್ಪ ಅಂದ್ರೆ 500 ರೂಪಾಯಿ ಇಳಿಕೆ ಕಂಡತ್ತೆ ನೋಡ್ರಿ. ನೆಕ್ಸ್ಟ್ ಬೆಳೆ ಯಾವುದಂದ್ರೆ 355 ಬ್ಯಾಡಿಗೆ 19,000ರಿಂದ 22,000 ತನಕಲ್ಲಿ ನಡೆದತ್ತೆ. ಇಂಡಿಯನ್ ಮಾರ್ಕೆಟ್ ಸುತ್ತೆ ಬ್ಯಾಡಿಗೆ 355 ಬ್ಯಾಡಿಗೆ ಸೇಮ್ ನಡೆದಿತ್ತು. ಅದೇ 355 ಬ್ಯಾಡಿಗೆ ಡೀಲಕ್ಸು 22,500 ತನಕಲ್ಲಿ ನಡೆದದ್ದು. ಇಂಡಿಯನ್ ಮಾರ್ಕೆಟ್ ಸುತ್ತೆ 355 ಬ್ಯಾಡಿಗೆ ಡೀಲಕ್ಸು 22,500 ಸುತ್ತ ನಡೆದಿತ್ತು. ಏನು ಚೇಂಜ್ ಆಗಿಲ್ಲ ಇಂಡಿಯನ್ ಮಾರ್ಕೆಟ್ ಇವತ್ತಿನ ಮಾರ್ಕೆಟಿಗೆ. ನೆಕ್ಸ್ಟ್ ಸಿಜೆಂಟ್ ಬೆಳೆಗೆ ಎಷ್ಟು ನಡೆದತ್ತಪ್ಪ ಅಂದ್ರೆ 18,000ದಿಂದ 20,500 ತನಕಲ್ಲಿ ನಡೆದತ್ತೆ. ಅದೇ ಇಂಡಿಯನ್ ಮಾರ್ಕೆಟ್ ರೇಟು 18,000ರಿಂದ 21,000 ತನಕಲ್ಲಿ ನಡೆದಿತ್ತು. ಈ ಸ್ವಲ್ಪ 500 ರೂಪಾಯಿ ಇಳಿಕೆ ಕಂಡತ್ತೆ ಯಾವುದೋ ಟಾಪ್ನಾಗ ಸಿಜೆಂಟ್ ಬ್ಯಾಡಿಗೆ. ನೆಕ್ಸ್ಟ್ ಬೆಳೆ ಯಾವುದು ಅಂದರೆ ಸಿಜೆಂಟ್ ಬ್ಯಾಡಿಗೆದಾಗ ಡೀಲಕ್ಸ್ ಹೋದ ವಾರ 21,000 ನಡೆದಿತ್ತು. ಈ ವಾರ ಸುತ್ತ 21,000 ನಡೆದದ್ದು. ಟಾಪು ಸ್ಟೇಬಲ್ ಐತಿ ಮಾರ್ಕೆಟ್ ಏನು ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಡಿ ಇವತ್ತು 20,000ದಿಂದ 22,500 ತನಕಲ್ಲಿ ನಡೆದದ್ದು. ಅದೇ ಡಿದ ಡೀಲಕ್ಸು 23,000 ತನಕಲ್ಲಿ ನಡೆದದ್ದು. ಏನು ಚೇಂಜ್ ಆಗಿಲ್ಲ ಹೋದ ವಾರ ಈ ವಾರಕ್ಕೆ ಏನು ಚೇಂಜ್ ಆಗಿಲ್ಲ ನೋಡ್ರಿ. ನೆಕ್ಸ್ಟ್ ಬೆಳೆ ಯಾವುದಂದ್ರೆ 341 ದೇಶವಲ್ಲಿ ಇವತ್ತು ಮಾಮೂಲು 19,000ದಿಂದ 21,000 ತನಕಲ್ಲಿ ನಡೆದದ್ದು. ಇಂಡಿಯನ್ ಮಾರ್ಕೆಟ್ ಸುದ್ದಿ ಸೇಮ್ ನಡೆದದ್ದು. 341 ದೇಶವಲ್ಲಿ ಡೀಲಕ್ಸ್ನಾಗ 21,500 ರೂಪಾಯಿಂದ 22,000 ತನಕಲ್ಲಿ ನಡೆದದ್ದು. ಮಾರ್ಕೆಟ್ ಏನು ಇಂಡಿಯನ್ ಮಾರ್ಕೆಟ್ ಇವತ್ತಿನ ಮಾರ್ಕೆಟ್ ದೇಶದಲ್ಲಿ ಏನು ಚೇಂಜ್ ಆಗಿಲ್ಲ. ಡಿ ಸುತ್ತಿ ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಬೆಳೆ ಯಾವುದಂದ್ರೆ ಬಿ ಸಿ ಎಮ್ಮು ಇವತ್ತು ಸಾಮಾನ್ಯ 18,000ದಿಂದ 20,500 ತನಕಲ್ಲಿ ನಡೆದದ್ದು ಇಂಡಿಯನ್ ಮಾರ್ಕೆಟ್ ರೇಟು. ಅದು ಇವತ್ತು 18,000ದಿಂದ 20,000 ತನಕಲ್ಲಿ ನಡೆದದ್ದು. ಸ್ವಲ್ಪ ಟಾಪ್ನಾಗ 500 ರೂಪಾಯಿ ಇಳಿಕೆ ಕಂಡು ಬಂದದ್ದು ನೋಡ್ರಿ ಬಿ ಸಿ ಎಮ್. ನೆಕ್ಸ್ಟ್ ಬಿ ಸಿ ಎಮ್ದ ಡೀಲಕ್ಸ್ 20,500ರಿಂದ 21,000 ತನಕಲ್ಲಿ ನಡೆದತ್ತೆ. ಈ ನೀವು ಇಂಡಿಯನ್ ಮಾರ್ಕೆಟ್ ರೇಟು 21,000ದಿಂದ 21,500 ತನಕಲ್ಲಿ ನಡೆದದ್ದು. ಸ್ವಲ್ಪ 500 ರೂಪಾಯಿ ಇಳಿಕೆ ಕಂಡು ಬಂದದ್ದು ನೋಡ್ರಿ ಟಾಪ್ನಾಗ ಸ್ಟಾರ್ಟಿಂಗ್ನಾಗ ಡೀಲಕ್ಸ್. ನಂಬರ್ 5 ಎಷ್ಟು ನಡೆದದಪ್ಪ ಅಂದ್ರೆ 18,000ದಿಂದ 22,000 ತನಕಲ್ಲಿ ನಡೆದದ್ದು. ಅದೇ ನಂಬರ್ 5 ಡೀಲಕ್ಸ್ 22,500ರಿಂದ 23,000 ತನಕಲ್ಲಿ ನಡೆದತ್ತೆ. 500 ರೂಪಾಯಿ ಏರಿಕೆ ಕಂಡತ್ತೆ ಇಂಡಿಯನ್ ಮಾರ್ಕೆಟ್ಗೆ. ಇವತ್ತಿಗೆ 500 ರೂಪಾಯಿ ಏರಿಕೆ ಕಂಡರು ಡೀಲಕ್ಸ್ನ ನಂಬರ್ 5. ಇವು ಮಾಮೂಲು ಯಾವ್ರೇಜ್ ಹೋಗೋವು ನಂಬರ್ 5 ಸ್ಟೇಬಲ್ ಐತೆ ಮಾರ್ಕೆಟ್, ಏನು ಅಂಥ ಚೇಂಜ್ ಏನೂ ಇಲ್ಲ. 273 ಕುಬೇರ್ ಎಷ್ಟು ನಡೆದದಪ್ಪ ಅಂದ್ರೆ 20,000ದಿಂದ 24,000 ತನಕಲ್ಲಿ ನಡೆದದ್ದು. ಇಂಡಿಯನ್ ಮಾರ್ಕೆಟ್ ರೇಟ್ ಸುದ್ದಿ ಸೇಮ್ ಐತೆ, ಏನು ಚೇಂಜ್ ಆಗಿಲ್ಲ 273 ಕುಬೇರ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ 334 ಸೂಪರ್ ಟೆನ್ ಕಾಯಿ 18,000ದಿಂದ 22,500 ತನಕಲ್ಲಿ ನಡೆದತ್ತೆ. ಇಂಡಿಯನ್ ಮಾರ್ಕೆಟ್ ಸುದ್ದಿ ಸೇಮ್ ನಡೆದತ್ತೆ, ಏನು ಚೇಂಜ್ ಆಗಿಲ್ಲ. ಡೀಲಕ್ಸ್ನಾಗ ಮಾತ್ರ 23,000 ತನಕಲ್ಲಿ ನಡೆದ. ಟಾಪ್ 23,000 ಒಯ್ದು ನೋಡ್ರಿ ಸೂಪರ್ ಟೆನ್ ಕಾಯಿ. ಬ್ಯಾಡಿಗೆಗೆ ಇಂಡಿಯನ್ ಮಾರ್ಕೆಟ್ 19,000 20,000 ಟಾಪ್ ಇತ್ತು ಬ್ಯಾಡಿಗೆಗ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಆರ್ಮರ್ ಕಾಯಿ ಜನ್ರಲ್ಲಾಗ ಸುಮ್ಮನೆ ಯಾವ್ರೇಜು 16,500ರಿಂದ 17,500 ತನಕಲ್ಲಿ ನಡೆದಿತ್ತು. ಅದೇ ಆರ್ಮರ್ನ ಡೀಲಕ್ಸು 17,600ರಿಂದ 18,000 ತನಕಲ್ಲಿ ನಡೆದಿತ್ತು ಇವತ್ತು. ಅದೇ ಇಂಡಿಯನ್ ಮಾರ್ಕೆಟ್ ರೇಟು 17,600ರಿಂದ 17,800 ತಗನಲ್ಲಿ ನಡೆದಿತ್ತು. ಟಾಪ್ದಾಗ 200 ರೂಪಾಯಿ ಏರಿಕೆ ಕಂಡು ಬಂದದ್ದು ನೋಡ್ರಿ. ಅದು ಏನು ಜಾಸ್ತಿ ಏರಿಕೆ ಕಂಡಿಲ್ಲ. ನೆಕ್ಸ್ಟ್ ಯಾವುದಪ್ಪ ರೋಮಿ ಯಾವ್ರೇಜು 17,000ದಿಂದ 18,000 ತನಕಲ್ಲಿ ನಡೆದತ್ತೆ. ಇಂಡಿಯನ್ ಮಾರ್ಕೆಟ್ ಸುತ್ತ ಸೇಮ್ ನಡೆದತ್ತೆ ಯಾವ್ರೇಜ್, ಏನು ಚೇಂಜ್ ಆಗಿಲ್ಲ. ರೋಮಿದ ಡೀಲಕ್ಸು
18,200ರಿಂದ 18,500 ತನಕ ನಡೆದದ್ದು. 300 ರೂಪಾಯಿ ಏರಿಕೆ ಕಂಡತ್ತೆ. ಇಂಡಿಯನ್ ಮಾರ್ಕೆಟ್ ಸುದ್ದಿ ಡೀಲಕ್ಸ್ ರೂಮಿದಾಗ 18,200 ಆಯಿತು. ನೆಕ್ಸ್ಟ್ ಶಾರ್ಕ್ ಆ್ಯಂಡ್ ಶಾರ್ಪು ಯಾವ್ರೇಜು 17,000ದಿಂದ 18,000 ತನಕ ನಡೆದತ್ತೆ. ಅದು ಇವತ್ತು ಟಾಪ್ ಡೀಲಕ್ಸ್ ಶಾರ್ಕ್ ಆ್ಯಂಡ್ ಶಾರ್ಪ್ ಡೀಲಕ್ಸ್ 18,000ದಿಂದ 18,300 ರೂಪಾಯಿ ತಗೊಂಡಲ್ಲಿ ನಡೆದತ್ತು. 300 ರೂಪಾಯಿ ಟಾಪ್ ಐತೆ ನೋಡ್ರಿ ಅಷ್ಟೇ. ಏನು ಓದ್ಸರ್ 18,200 ಡೀಲಕ್ಸ್ನಾಗ. ನೆಕ್ಸ್ಟ್ ಬೆಳೆ ಯಾವುದಂದ್ರೆ ಕ್ಲಾಸಿಕ್ಕು 17,500ದಿಂದ 19,000 ತನಕ ನಡೆದತ್ತೆ. ಅದೇ ಕ್ಲಾಸಿಕ್ನಾಗ ಡೀಲಕ್ಸು 19,500 ತನಕ ನಡೆದೈತೆ. ಕ್ಲಾಸಿಕ್ ಐತಲ್ಲ, ಇಂಡಿಯನ್ ಮಾರ್ಕೆಟ್ ರೇಟು ಇವತ್ತಿನ ಮಾರ್ಕೆಟ್ ರೇಟ್ ಏನು ಚೇಂಜ್ ಆಗಿಲ್ಲ. ಒಂದು ರೂಪಾಯಿ ಸುತ್ತ ಚೇಂಜ್ ಆಗಿಲ್ಲ, ಇಷ್ಟರಾಗೆ ನಡೆದತ್ತು. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಬಂಗಾರಮ್ಕಾಯಿ 17,000ದಿಂದ 18,500 ತನಕ ನಡೆದೈತೆ. ಮಾರ್ಕೆಟ್ ಏನು ಚೇಂಜ್ ಆಗಿಲ್ಲ ಇಂಡಿಯನ್ ಮಾರ್ಕೆಟಿಗೆ ಇವತ್ತಿನ ಮಾರ್ಕೆಟಿಗೆ. ಅದೇ ಬಂಗಾರಮ್ದು ಡೀಲಕ್ಸು 19,000 ತನಕ ನಡೆದೈತೆ. ಇವತ್ತು ಟಾಪ್ ಓದ್ಸರ್ಲೆ ಸುತ್ತ ಟಾಪ್ 19,000 ತನಕ ನಡೆದಿತ್ತು. ನೆಕ್ಸ್ಟ್ ಬೆಳೆ ಯಾವುದು ಅಂದ್ರೆ ಬುಲೆಟ್ ಕಾಯಿ 18,000ದಿಂದ 20,000 ತನಕ ನಡೆದು. ಬುಲೆಟ್ ಮಾರ್ಕೆಟ್ ಏನು ಸ್ಟೇಬಲ್ ಐತಿ ಇಂಡಿಯನ್ ಮಾರ್ಕೆಟಿಗೆ ಇವತ್ತಿನ ಮಾರ್ಕೆಟಿಗೆ. ಎಲ್ಲೋ ಮಿರ್ಚಿ ಎಷ್ಟು ನಡೆದದಪ್ಪ ಅಂದ್ರೆ ಇವತ್ತು 21,000ದಿಂದ 25,000 ತನಕ ನಡೆದತ್ತೆ. ಓಚರಾದ್ರೆ ಟಾಪ್ 26,000 ಇತ್ತು. 1,000 ರೂಪಾಯಿ ಇಳಿಕೆ ಕಂಡತ್ತೆ ಎಲ್ಲೋ ಮಿರ್ಚಿ. ನೆಕ್ಸ್ಟ್ ಬಿಳಿಗೈದಾಗ ಯಾವ ನೋಡ್ಕೊಂತವನ್ನ ತೇಜ್ ಬಿಳಿಗೈಗೆ 11,000ದಿಂದ 13,000 ತನಕ ನಡೆದತ್ತೆ. ಇನ್ನು ಬೇರೆವೆಲ್ಲ ಬಿಳಿಗಾಯಿ 8,500, 10,500, 11,000 ತಗೊಂಡಲ್ಲಿ ನಡೆದತ್ತೆ. ಇಂಡಿಯನ್ ಮಾರ್ಕೆಟ್ ಸುತ್ತ ಸೇಮ್ ಇತ್ತು. ತೇಜ್ ಬಿಳಿಗಾಯಿ 11,000ದಿಂದ 13, ಬಿಳಿಗಾಯಿಗಳು 8,500, 10,000, 11,000 ತನಕ ಇತ್ತು. ನೆಕ್ಸ್ಟ್ ಸೀಡ್ಸ್ ಬಿಳಿಗಾಯಿ ಎಷ್ಟೈತಪ್ಪ ಅಂದ್ರೆ 10,000ದಿಂದ 13,500 ತನಕ ನಡೆದತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾರ್ಕೆಟ್ ಸಾರಾಂಶ ನೋಡ್ಕೊಂತವನು. ಮಾರ್ಕೆಟ್ ಸಾರಾಂಶ ಇವತ್ತು 6ನೇ ತಾರೀಕು ಹೋಲ್ಸಿದ್ರೆ 9ನೇ ತಾರೀಕಿಗೆ ಮಾರ್ಕೆಟು ಸ್ಟಡಿ ಐತೆ. ವಿಶೇಷವಾಗಿ ತೇಜ, ನಂಬರ್ 5, ಆರ್ಮರ್, ರೂಮಿ, ಶಾರ್ಕ್ ಆ್ಯಂಡ್ ಶಾರ್ಪ್ ತಳಿಗಳು ಡೀಲಕ್ಸ್ ಗುಣಮಟ್ಟ ಮೆಣಸಿನ್ಕಾಯಿ ಸ್ವಲ್ಪ ಏರಿಕೆ ಕಂಡು ಬಂದದ್ದು. 200 ರೂಪಾಯಿ, 500 ರೂಪಾಯಿ, 300 ರೂಪಾಯಿ ಹಂಗೆ ಏರಿಕೆ ಕಂಡು ಬಂದದ. ಆದ್ರೆ 2043ಗೆ BCM, ಎಲ್ಲೋ ಮಿರ್ಚಿ ತಳಿಗಳಿಗೆ ಸ್ವಲ್ಪ ದರ ಇಳಿಕೆ ಕಂಡು ಬಂತು. 200, 500 ಎಲ್ಲೋ ಮಿರ್ಚಿ 1,000 ರೂಪಾಯಿ ಇಳಿಕೆ ಕಂಡು ಬಂದತ್ತ. ಒಟ್ಟಾರೆ ಡೀಲಕ್ಸ್ ಗುಣಮಟ್ಟದಲ್ಲಿ ಸರಿಗೆ ಮಾರ್ಕೆಟಲ್ಲಿ ಉತ್ತಮ ಮಾರಾಟ ಆಯ್ತು ಅಂತ ರಿಪೋರ್ಟ್ ಬಂದತ್ತೆ. ಇದೇ ರೀತಿ ನಿಮಗೆ ವಿಡಿಯೋ ಇಷ್ಟವಾದ್ರೆ ನಿಮ್ಮಲ್ಲಿ ಒಬ್ಬನಾಗಿ ಕೇಳಕೊಂತೀನಿ, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಾಯಿದ್ದೀವಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.